ಹಲೋ ನಮಸ್ಕಾರ ಪ್ರಿಯರೇ. ಇವತ್ತು ನಾನು ಮಾಡೋದು ಕಾಜಿಗೆ ಲಿಂಬೆ ಉಪ್ಪಿನಕಾಯಿ. ಕಾಜಿಗೆ ಲಿಂಬೆ ಅಂದರೆ ಲಾಂಗ್ ಲೆಮನ್. ಇದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಮೊದಲು ಇದನ್ನು ಸಣ್ಣ ಸಣ್ಣ ಕಟ್ ಮಾಡಬೇಕು. ಇದು ದೊಡ್ಡ ಲಿಂಬೆಗೆ ಸ್ವಲ್ಪ ಆಯಿಲನ್ನು ಹಾಕೋದು, ಎಳ್ಳೆಣ್ಣೆ ಇದು, ಮತ್ತು ಸ್ವಲ್ಪ ಹಳದಿ ಹುಡಿ, ಉಪ್ಪು, ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿಸುವುದು. ಒಂದು ಸ್ವಲ್ಪ ಬೆಲ್ಲವನ್ನು ಹಾಕೋದು. ಇದು ಸ್ವಲ್ಪ ಕಹಿ ಇರ್ತದೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದು. ಮತ್ತು ವಿನಾಗಿರ್, ಇದು ಸ್ವಲ್ಪ ಬೆಂದಿದೆ. ಈಗ ಇಷ್ಟು ಸಾಕು. ಇದಕ್ಕೆ ಗ್ಯಾಸನ್ನು ಆಫ್ ಮಾಡುವ. ಲಿಂಬೆ ಹಣ್ಣು ಉಪ್ಪಿನಕಾಯಿಗೆ ಮೆಣಸು, ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಒಂದು 4, ಒಂದು 20 ಕಾಶ್ಮೀರಿ ಚಿಲ್ಲಿ ಉಂಟು ಅದರಲ್ಲಿ, ಅದು ಸ್ವಲ್ಪ ಜಾಸ್ತಿ ಉಂಟು ಲಿಂಬೆ, ಅದಕ್ಕೆ ಎಳ್ಳೆಣ್ಣೆ ಸ್ವಲ್ಪ ಹಾಕಿ ಇದನ್ನು ಫ್ರೈ ಮಾಡೋದು. ಸ್ವಲ್ಪ ಬಿಸಿ ಮಾಡಬೇಕು ಅಷ್ಟೇ. ಅದೇನಂದರೆ ಈಗ ಬಿಸಿಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಮಾಡೋದು. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಜೀರಿಗೆ, ಅರಸಿನ ಹುಡಿ, ನೀರು ಇದಕ್ಕೆ ಹಾಕೋದು. ಇದು ಬಿಸಿ ಮಾಡಿ ಆರಿಸಿದ ನೀರು, ಇದರಲ್ಲೇ ಉಪ್ಪಿನಕಾಯಿಗೆ ನಾವು ಹಾಕಬೇಕು. ಇದು ಗ್ರೈಂಡ್ ಆದ ನಂತರ ಇದಕ್ಕೆ ಒಂದು 1/4 ಗ್ಲಾಸು ಸಾಸಿವೆಯನ್ನು ಹಾಕಬೇಕು. ಇದು ಕೂಡ ಈಗ ಗ್ರೈಂಡ್ ಮಾಡೋದು. ಈಗ ಈ ಮಸಾಲ ಇದಕ್ಕೆ ಮಿಕ್ಸ್ ಮಾಡೋದು. ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೋದು. ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಒಂದು ತುಂಡು ಹಾಕಿದೆ. ಈಗ ಉಪ್ಪನ್ನು ಹಾಕೋದು. ಈಗ ಒಗ್ಗರಣೆಗೆ ಎಳ್ಳೆಣ್ಣೆ ಹಾಕಿ ಸಾಸಿವೆ ಹಾಕಿ ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪು, ಸ್ವಲ್ಪ ಇಂಗು, ಬಿಸಿ ಬಿಸಿ ಹಾಕಬಾರದು. ಈಗ ಉಪ್ಪಿನಕಾಯಿ ರೆಡಿ ಆಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ನನಗೆ ಅಭಿಪ್ರಾಯ ತಿಳಿಸಿ. ಫಾಲೋ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.